ಕಬ್ಬು ಬೆಳೆಗಾರರು ಏನಂದರೆ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಈ ನ್ಯಾಯಯುತವಾದಂಥ ಬೆಲೆ ಸಿಗಲಾರ್ದೆ ಇವತ್ತು ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದು ಕುಮ್ಮಕ್ಕಿನಿಂದ ರೈತರ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಇದು ರೈತರು ಮಾಡಿದಂಥ ಕೃತ್ಯ ಅಲ್ಲ. ಕಾರ್ಖಾನೆ ಮಾಲೀಕರು ಏನಂತಂದರೆ ಈ ಚಳವಳಿಯನ್ನು ಹತ್ತಿಕ್ಕುವ ಒಂದು ಹುನ್ನಾರದಿಂದ ಗುಂಡಾಗಳನ್ನು ಬಿಟ್ಟು ಅವರೇ ಬೆಂಕಿ ಹಚ್ಚಿದ್ದಂತ ಇವತ್ತು ಸಾಬೀತಾಗಿದೆ. ಸರ್ಕಾರ ಏನಂತಂದರೆ ನಷ್ಟ ಹೊಂದಿದಂಥ ಟ್ರ್ಯಾಕ್ಟರ್ ಮಾಲೀಕರಿಗೆ ಕಬ್ಬು ಏನು ನಷ್ಟ ಆಗಿದೆ ಮತ್ತು ಟ್ರ್ಯಾಕ್ಟರ್ಗಳಿಗೆ ನಷ್ಟ ಆಗಿದೆ, ಸುಮಾರು 50-60 ಟ್ರ್ಯಾಕ್ಟರ್ಗಳು ಸುಟ್ಟೋಗಿವೆ. ಅಲ್ಲಿ ಅವರೆಲ್ಲರಿಗೂ ಕಾರ್ಖಾನೆ ಮಾಲೀಕರಿಂದಲೇ ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತೇನಲ್ಲಿ ನಿರ್ಣಯ ಆಗಿದೆ ಮುಧೋಳದಲ್ಲಿ, ಇರೆಸ್ಪೆಕ್ಟಿವ್ ಆಫ್ ರಿಕವರಿ, ಅಂದರೆ ರಿಕವರಿ ಸಂಬಂಧನೇ ಇಲ್ಲ, 3,300 ರೂಪಾಯಿ ಕೊಡ್ಬೇಕಂತ ಇವತ್ತು ಆದೇಶ ಆಗಿದೆ. ಅದು ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಖಾನೆಗಳಿಗೆ ಅನ್ವಯ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಇವತ್ತು ಬೀದರ್ನಲ್ಲಿ ಆಧಾರ ಕೊಡ್ತಾ ಇಲ್ಲ, ಕಲಬುರಗಿಯಲ್ಲಿ ಆಧಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತೇನಂತಂದರೆ ನಮ್ಮ ಅಧ್ಯಕ್ಷರು ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಒಂದು ಆದೇಶ ಏನಿದೆ ಮುಧೋಳದಲ್ಲಿ ಆದಂಥ ಒಂದು ಆದೇಶ ಅದು ಎಲ್ಲ ಕಾರ್ಖಾನೆಗಳಿಗೆ ಜಾರಿ ಆಗಬೇಕನ್ನೋದು ನಮ್ಮ ಒತ್ತಾಯ. ಮತ್ತು ಇಲ್ಲಿ ಇವತ್ತು ರೈತರು ಏನಂತಂದರೆ ಕಬ್ಬು ಬೆಳೆಗೆ ನ್ಯಾಯಯುತವಾದ ಬೆಲೆ ಕೊಡಬೇಕು, 3,300 ರೂಪಾಯಿ ಕೊಡ್ಬೇಕಂತೇಳಿ ಏನು ಒತ್ತಾಯ ಮಾಡ್ತಾರೆ, ಆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಸರಿ. ಇಷ್ಟೊಂದು ಪ್ರತಿಭಟನೆ ಆಗ್ತಾ ಇದ್ರು ಕೂಡ ಸರ್ಕಾರ ಯಾಕೆ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಇವತ್ತು ಅದು ಒಳ್ಳೆ ಪ್ರಶ್ನೆ ನಿಮ್ಮದು. ಇವತ್ತು ಕಾರ್ಖಾನೆ ಮಾಲೀಕರು ಏನಿದ್ದಾರೆ, ಕಬ್ಬು ನುರಿಸ್ತಕ್ಕಂಥ ಕಾರ್ಖಾನೆ ಮಾಲೀಕರು ಬಹುತೇಕ ಆಡಳಿತ ಪಕ್ಷ ಇಲ್ಲ ವಿರೋಧ ಪಕ್ಷದ ಒಂದು ಸರ್ಕಾರದಲ್ಲಿ ಶಾಸಕರು, ಮಂತ್ರಿಗಳು ಅಥವಾ ಮಾಜಿ ಶಾಸಕರು ಇರೋದ್ರಿಂದ ಇವತ್ತು ಅವ್ರ ಗ್ರಿಪ್ಪು ಜಾಸ್ತಿ ಇದೆ. ಈ ಮುಖ್ಯಮಂತ್ರಿಗಳೇನಂತಂದರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಹದ್ದು ಬಸ್ತಿನಲ್ಲಿ ಇಡೋಕ್ಕೆ ಇವತ್ತು ಆಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಏನಂತಂದರೆ ಅವರು ಆಟ ಆಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಏಕಸ್ವಾಮ್ಯ ದರ ನಿಗದಿ ಆಗಬೇಕು. ಇದು ಮತ್ತು ಬಾಕಿ ಏನು ಉಳಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಸೂಕ್ತ ಸಮಯದಲ್ಲಿ ರೈತರಿಗೆ ಕೊಡಬೇಕು ಅನ್ನೋದು ಒತ್ತಾಯ ಮಾಡಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ. ಆ ಕಾರ್ಖಾನೆ ಮಾಲೀಕರ ಒಂದು ಬಲವನ್ನು ಕುಗ್ಗಿಸ್ತಕ್ಕಂಥ ಚಳವಳಿಯನ್ನು ನಾವು ಮುಂದೆ ಕಟ್ತೀವಿ. ಈಗ ಮೊನ್ನೆ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ರು, 3,160 ರೂಪಾಯಿ ಕೊಡಬೇಕು ಕಲಬುರಗಿ ಎಲ್ಲ ಕಂಪನಿಗಳು ಅಂತ ಹೇಳಿದ್ರು. ಹಾಗೆ ಈಗ ಕಂಪನಿಯವರು ಅದನ್ನು ತಿರಸ್ಕಾರ ಮಾಡಿದ್ದಾರೆ, ಉಲ್ಟಾ ಹೊಡೆದಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದೂ ಸಮಂಜಸ ಅಲ್ಲ. 3,300 ಆದೇಶ ಮಾಡಬೇಕಾಗಿತ್ತು. ಮಾಡಿದ ಆದೇಶವನ್ನು ಕೂಡ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಅಂತಂದರೆ ಇದು ಭಾಳ ಕಾರ್ಖಾನೆ ಮಾಲೀಕರ ಒಂದು ದೌರ್ಜನ್ಯ ಅಂತ ನಾವು ತಿಳಿತೀವಿ. ಅದ್ರ ಸಲುವಾಗಿ ಇವತ್ತೇನಂತಂದರೆ ಹೋರಾಟ ಮಾಡಿ ಏನು ಏಕಸ್ವಾಮ್ಯ ದರ 3,300 ಕೊಡಲಿಕ್ಕೆ ನಾವು ಖಂಡಿತ ಹೋರಾಟ ಮುಂದುವರಿಸ್ತೀವಿ.